guys, welcome back to Vishwata Gauri YouTube channel. ನಾವಿವತ್ತು ದೇವನಹಳ್ಳಿ ಹತ್ರ ಇರೋ ಜೀವ ಪಾರ್ಕಿಗೆ ಬಂದಿದ್ದೀವಿ. ಸೊ ಇಲ್ಲಿ ಏನೇನು ಅನಿಮಲ್ಸ್ ಇದೆ ಅಂತೆಲ್ಲ ತೋರಿಸ್ತೀನಿ. ನಮ್ಮ ಜೊತೆ ಮೈಲೋ ಕೂಡ ಬಂದಿದ್ದೇನೆ. ಇಲ್ಲಿ ಚಿಕ್ಕ ಟರ್ಟಲ್ ಇತ್ತು, ಅದನ್ನ ನಮ್ಮ ಕೈಗೆಲ್ಲ ಕೊಟ್ಟು ಅದನ್ನೆಲ್ಲ ನಾವು ಆಟ ಆಡಿಸ್ತಾ ಇದ್ವಿ. ನೆಕ್ಸ್ಟ್ ಅನಿಮಲ್ಗೆ ಹೋದ್ರೆ ಇಲ್ಲಿ ಟಗರು ಇತ್ತು. ಚಿಕ್ಕ ಟಗರನ್ನೆಲ್ಲ ನಾವು ಎತ್ಕೊಂಡು ಆಟ ಆಡ್ಸಿದ್ವಿ. ನೆಕ್ಸ್ಟ್ ಅನಿಮಲ್ ಅಂತೂ ರ್ಯಾಬಿಟ್ಸ್ ಇತ್ತು. ಇದೆಲ್ಲ ತುಂಬಾ ಕ್ಯೂಟ್ ಆಗಿತ್ತು, ಮತ್ತೆ ತುಂಬಾ ಜಾಸ್ತಿ ಇತ್ತು. ಅದು ಕಿವಿ ಇಟ್ಕೊಂಡಿದ್ರಲ್ಲ ಎಲ್ಲಾರು, ಅದಕ್ಕೆ ಫುಲ್ ಕೆಂಪಗಾಗ್ಬಿಟ್ಟಿತ್ತು ಕಿವಿ ಎಲ್ಲ. ನೆಕ್ಸ್ಟ್ ಅನಿಮಲ್ ಬಂದು ಚೆಮಿಲಿಯನ್ಸ್ ಮತ್ತೆ ಸ್ನೇಕ್ಸ್ ಇತ್ತು. ಇಲ್ಲಿ ಎಲ್ಲಾರು ತುಂಬಾ ಭಯ ಪಡ್ತಿದ್ರು ಸ್ನೇಕ್ಸ್ ಎಲ್ಲ ಇರೋದ್ರಿಂದ. ಈ ಸ್ನೇಕ್ ಬಂದ್ಬಿಟ್ಟು ಬಾಲ್ ಪೈಥಾನ್ ಅಂತ. ನಮ್ಮಮ್ಮನೂ ಭಯ ಪಡ್ತಾ ಇದ್ರು. ಈ ಸ್ನೇಕ್ ಬಗ್ಗೆ ಇನ್ಫಾರ್ಮೇಶನ್ ಅಲ್ಲಿರೋ ಗೈಡ್ ಕೊಡ್ತಾರೆ, ನೋಡ್ಕೊಂಡ್ ಬನ್ನಿ. ಬಾಲ್ ಪೈಥಾನ್ ಅಂತೇಳಿ ಇದು ಗಾನಾ ಸೇರಿದ್ದು. ಅದರಲ್ಲಿ ಪರ್ಟಿಕ್ಯುಲರ್ ಸಬ್ ಸ್ಪೀಶೀಸ್ ಹೋದ್ರೆ ವೋಲ್ಟಾ ರೀಜನ್ ಅಂತೇಳಿ. ಇದು ಬೆಳೆ ಅಂತದ್ದು 3.5 ಅಡಿಯಿಂದ 4.5 ಅಡಿವರೆಗೂ ಬೆಳೆಯುತ್ತೆ. ಅದಕ್ಕಿಂತ ಜಾಸ್ತಿ ಬೆಳೆಯಲ್ಲ. ಪೊರೆ ಬಿಡೋದು ನಿಮಗೆ ಅರೌಂಡ್ 25 ಡೇಸ್ 30 ಡೇಸಲ್ಲಿ ಒಂದ್ಸಲಿ ಪೊರೆ ಬಿಡುತ್ತೆ. ಸೊ ಊಟ ಬಂದು ರ್ಯಾಟ್ ವಾರಕ್ಕೆ 1 ಅಥವಾ 2, ಸ್ಮಾಲ್ ಸೈಜ್ ಆದರೆ 2 ಅಥವಾ 3. ಅದೇ ಇದ್ರದ್ದು ಮೇಜರ್ ಫುಡ್. ಸೊ ಹಾವು ನೋಡಿದ್ರೆ ಓಕೆ, ಹೊಡಿಬೇಕು ಅಂತ ಯಾರಿಗೂ ಅನ್ಸ್ಬಾರ್ದು. ಒಂದು ಹಾವು ಇಲ್ಲ ಅಂದಿದ್ರೆ ಆಲ್ಮೋಸ್ಟ್ ನಮ್ಮಲ್ಲಿ 50% ಆಫ್ ದಿ ಗ್ರೈನ್ಸ್ ಆಫ್ ಫುಡ್ ಏನು ಪ್ರೊಡಕ್ಷನ್ ಆಗುತ್ತೆ ಯಾವುದೂ ಬರಲ್ಲ. ಇದೊಂದು ಎಜುಕೇಶನ್ ಪರ್ಪಸ್ಗೋಸ್ಕರ ಆ್ಯಕ್ಚುಲಿ.
ಸೊ ಅವನ ಈಗ ನಾವು ಅನಾದಿ ಕಾಲದಿಂದ ಪೂಜೆ ಮಾಡ್ತಿದೀವಿ ಎಲ್ಲ ಅಶ್ವತ್ಥಘಟ್ಟ ಅದು ಇದು ಅಂತೇಳಿ ಅದ್ರ ಇಂಪಾರ್ಟೆನ್ಸ್ ರೆಸ್ಪೆಕ್ಟ್ ಕೊಡ್ಬೇಕು, ಅದರಿಂದ ದೂರ ಇರಬೇಕು, ಹೊಡಿಬಾರ್ದು ನಾಗರಾವನ. ಯಾಕೆ ಅದರಿಂದನೇ ಒಂದು ಜೀವಿತದಲ್ಲಿ ಆಲ್ಮೋಸ್ಟ್ ಹಾವುಗಳು ಇಲಿಗಳು ಸಾಕಷ್ಟು ತಿಂತವೆ, ಆದ್ರಿಂದನೇ ನಾವು ಸರ್ವೈವ್ ಆಗ್ತಾ ಇರೋದು. ವಿ ಶುಡ್ ರೆಸ್ಪೆಕ್ಟ್ ಅನಿಮಲ್ಸ್ ಅಂಡ್ ಬರ್ಡ್ಸ್ ಈಕ್ವಲಿ ಸ್ನೇಕ್ಸ್ ರೋಡ್ ಇದನ್ನ. ಸೊ ಅದೇ ಮೇಯ್ನು ಮಕ್ಳಿಗೆ ಹಂಗಂತೇಳಿ, ಸ್ಪೆಷಲಿ ಮಕ್ಕಳು ಇಲ್ಲಿ ಮುಟ್ಟಿದಿರಾ ಮನೆ ಹತ್ರ ನ್ಯಾಚುರಲ್ ಇದ್ರಲ್ಲಿ ಹಲ್ಲು ಇರುತ್ತೆ, ಎಲ್ಲ ಇರುತ್ತೆ. ಪ್ರೆಸ್ ಮಾಡಿದ್ರೆ ಅದಕ್ಕೇನಾದ್ರು ತೊಂದರೆ ಆದ್ರೆ ಅದು ನಮಗೆ ಹೊಡಿಯುತ್ತೆ. ಅನಿಮಲ್ ಇನ್ಸ್ಟಿಂಕ್ಟು. ಈಗ ನಮ್ದು ಅಷ್ಟೇ, ಈಗ ನಮ್ಗೆ ಗೊತ್ತಿಲ್ಲದೆ ಬೆನ್ನಿಂದೇನೋ ಮುಂದೆನೋ ಯಾರೋ ಬಂದ್ರೆ ಬೈಕ್ ಗೊತ್ತಿಲ್ಲದೇನೆ ಕೈ ಬರುತ್ತೆ. ಸೊ ಅದಕ್ಕೆ ಹೂ ತರ ಜೆಂಟಲ್ ಆಗಿ ಹ್ಯಾಂಡಲ್ ಮಾಡಬೇಕು ಇದನ್ನೆಲ್ಲ. ಇಲ್ಲಿ ರಮಣ್ ಕೂಡ ಸ್ನೇಕ್ಸ್ನೆಲ್ಲ ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ದ. ನನಗಂತೂ ಆ ಸ್ನೇಕ್ನ ನೋಡ್ತಿದ್ರೆ ತುಂಬಾ ಭಯ ಆಗ್ತಿತ್ತು. ಮತ್ತೆ ನಮ್ಮ ಚಿಕ್ಕಪ್ಪ ತುಂಬಾ ಫೋರ್ಸ್ ಮಾಡ್ತಿದ್ರು ಇಟ್ಕೋ ಅಂತ. ನನಗೆ ಇಟ್ಕೊಳ್ಳೋಕ್ಕೆ ತುಂಬಾ ಭಯ ಆಗ್ತಿತ್ತು. ಅದೊಂಥರ ಸ್ಕಿನ್ ಎಲ್ಲ ಒಂಥರ ಇತ್ತು ಅದಕ್ಕೆ. ಸೊ ಲಾಸ್ಟಲ್ಲಂತೂ ನಾನು ಸ್ನೇಕ್ನ ಬಿಟ್ಟೇ ಬಿಡ್ತಿದ್ದೆ. ನೆಕ್ಸ್ಟ್ ಅನಿಮಲ್ ಬಂದು ಪರ್ಷಿಯನ್ ಕ್ಯಾಟ್ಸ್. ಒಂದು ಆಚೆ ಬಂದು ಓಡಾಡ್ತಿತ್ತು, ಇನ್ನೊಂದು ಅದ್ರ ಹಟ್ಟಲ್ಲೇ ಇತ್ತು, ಆಚೆನೆ ಬಂದಿಲ್ಲ. ಲಾಸ್ಟ್ ಬಂದ್ಬಿಟ್ಟು ಬರ್ಡ್ ಸೆಕ್ಷನ್ ಇತ್ತು. ಇಲ್ಲಂತೂ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು. ಇಲ್ಲಿ ನಮ್ಮ ಬಾವ ಬರ್ಡ್ಸ್ಗೆಲ್ಲ ಫೀಡ್ ಮಾಡ್ತಾ ಇದ್ರು. ಅದೆಲ್ಲ ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಂತಿತ್ತು. ಮೋಟು ತಲೆ ಮೇಲೆಲ್ಲ ಬರ್ಡ್ಸ್ ಕುತ್ಕೊಂಡು ಊಟ ತಿಂತಾ ಇತ್ತು. ನೀವೇನಾದರೂ ಡೇ ಔಟಿಂಗ್ ಪ್ಲಾನ್ ಮಾಡ್ತಿದ್ದೆ, ನಾನು ಪರ್ಸ್ನಲ್ ಆಗಿ ನಿಮಗೆ ಈ ಪ್ಲೇಸ್ನ ರೆಕಮೆಂಡ್ ಮಾಡ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.